ಹಲೋ ನಮಸ್ಕಾರ. ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕರ್ನಾಟಕ ಪೊಲೀಸ್ ನೇಮಕಾತಿ 2025-26ರ ಸರಣಿಯ ಮೊದಲನೇ ವಿಡಿಯೋ ಇದು. ಈ ವಿಡಿಯೋದಿಂದ ನಾವು ಪ್ರತಿದಿನ ಪ್ರಮುಖವಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮುಂದೆ ಬರುವಂತಹ ಕರ್ನಾಟಕ ಪೊಲೀಸ್ ಇಲಾಖೆಯ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ಪ್ರತಿ ಪ್ರಶ್ನೆಯನ್ನು ಅನಲೈಸ್ ಮಾಡೋಣ. ಆ್ಯಂಡ್ ಎವ್ರಿ ಸೆಕ್ಷನ್ ಆಫ್ ಕ್ವಶನ್ಸ್, ಪ್ರತಿ ಸೆಕ್ಷನ್ನಲ್ಲೂ ಬರುವಂಥ ಪ್ರಶ್ನೆಗಳನ್ನು ಇದರಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಈ ಸೆಕ್ಷನ್ನ PDF ನೋಟ್ಸ್ಗಳನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಸಾಧ್ಯವಾದಷ್ಟು ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಎಕ್ಸಾಮ್ಸ್ಗೆ ತುಂಬ ಅನುಕೂಲ ಆಗುತ್ತೆ. ಈ ಸೀರೀಸನ್ನು ಕಂಪ್ಲೀಟಾಗಿ ನೋಡಿ, ಪ್ರತಿದಿನ ಅಪ್ಡೇಟ್ ಆಗುತ್ತೆ. ನಾನು ಎಕ್ಸಾಕ್ಟ್ ಟೈಮ್ ಕೂಡ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಸ್ಕೆಡ್ಯೂಲ್ ಮಾಡಿದ್ಮೇಲೆ ಪ್ರತಿದಿನ ಯಾವ ಸಮಯಕ್ಕೆ ಪ್ರಸಾರ ಆಗುತ್ತೆ ಅಂತ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಹಾಗೂ ಟೆಲಿಗ್ರಾಮ್ ನಂಬರ್ನ ಲಿಂಕ್ ಇದೆ, ಜಾಯ್ನ್ ಆಗ್ಬೋದು. ಆಸಕ್ತರು ಹೆಚ್ಚಿನ ಮಾಹಿತಿಗಳು, ಕ್ಷಣದ ಅಪ್ಡೇಟ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ 2021ರಿಂದ 2024 ತನಕ ನಾನು ನಮ್ಮ KPSC Junction.in ಅನ್ನೋ ವೆಬ್ಸೈಟಲ್ಲಿ ಟೆಸ್ಟ್ ಸೀರೀಸ್ ನಡೆಸಿದೆ, ಅದನ್ನು ಮತ್ತೆ ರಿಸೀವ್ ಮಾಡ್ತಾ ಇದ್ದೀನಿ. ಆಸಕ್ತರು KPSC Junction.in ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವೆಬ್ಸೈಟ್ಗೆ ಹೋಗಿ ಹೊಸ ಟೆಸ್ಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಟೆಸ್ಟ್ ಸೀರೀಸನ್ನು ಪ್ರತಿದಿನ ಅಟೆಂಡ್ ಮಾಡ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅಂದ ಹಾಗೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರೀಮಿಯಂ ಕಂಟೆಂಟ್ಗಳನ್ನು ನಾವು ಸಪರೇಟಾಗಿ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲ ಕ್ವಶನ್ ಪೇಪರ್ಗಳ ಕಲೆಕ್ಷನ್ಸು, ಮಾಡೆಲ್ ಪೇಪರ್ಸು, ಪ್ರಿವಿಯಸ್ ಇಯರ್ ಪೇಪರ್ಸ್ ಕಲೆಕ್ಷನ್ಸು, NCERT ಪುಸ್ತಕಗಳ ಕಲೆಕ್ಷನ್ಸ್, ಹಾಗೆ ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ PDF ನೋಟ್ಸ್ ಇರ್ತಾವಲ್ಲ, ಎಲ್ಲವನ್ನ ಕೂಡ ನಿಮಗೆ ಒಂದು ಕಡೆ ಪ್ರೊವೈಡ್ ಮಾಡ್ತೀವಿ. 65 ರುಪೀಸನ್ನು ಕೊಟ್ಟು ನೀವು ಆ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದರೆ ವಾಟ್ಸಪ್ ನಂಬರ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಅವೈಲೇಬಲ್ ಇರುತ್ತೆ. ಪೇಮೆಂಟನ್ನು ಮಾಡಿ ಈ ಗ್ರೂಪಿಗೆ ಸೇರ್ಕೊಳ್ಳಿ. ಆಲ್ರೆಡಿ ಭಾಳಷ್ಟು ಜನ ಈ ಗ್ರೂಪಲ್ಲಿದ್ದಾರೆ. ಇಲ್ಲಿರುವಂತಹ ಪರ್ಟಿಕ್ಯುಲರ್ ಮೆಂಬರ್ಸ್ಗೆ ಪ್ರೀಮಿಯಂ ಕಂಟೆಂಟ್ಗಳನ್ನು, ಚಾನಲಲ್ಲಿ ಪ್ರಸಾರ ಆಗುವ ಎಲ್ಲ PDF ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ವಿಡಿಯೋನ ಪಾಸ್ ಮಾಡಿ ನಿಮಗೆ ಉತ್ತರ ಕೊಡೋದಕ್ಕೆ ಅವಕಾಶವನ್ನು ಕೂಡ ಕೊಡ್ತೀನಿ. ನೀವು ಆನ್ಸರ್ನ ಆ ಟೈಮಲ್ಲಿ ಮಾಡ್ಬೋದಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 1, ಅವನಿ ಲೇಖರ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಪಡುತ್ತಾರೆ? ಬ್ಯಾಡ್ಮಿಂಟನ್, ಟೆನ್ನಿಸ್, ಶೂಟಿಂಗ್, ಬಿಲ್ಲುಗಾರಿಕೆ. ಸೊ ಕ್ವೆಶನ್ ಏನು ಹೇಳುತ್ತೆ, ಅವನಿ ಲೇಖರ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಪೋರ್ಟ್ಸ್ ಅಂತ. ಬ್ಯಾಡ್ಮಿಂಟನ್ನು, ಟೆನ್ನಿಸ್ಸು, ಶೂಟಿಂಗು, ಆರ್ಚರಿ. ಬಿಲ್ಲುಗಾರಿಕೆ ಅಂದರೆ ಆರ್ಚರಿ ಅಂತ. ಸೊ ಅವನಿ ಲೇಖರ ಅನ್ನೋ ಹೆಸರನ್ನು ನೀವು ಆಲ್ರೆಡಿ ಕೇಳಿರ್ತೀರ, ಬಹಳ ಇಂಪಾರ್ಟೆಂಟು. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಶೂಟಿಂಗ್. ಅವನಿ ಲೇಖರ ಅನ್ನೋರು ಶೂಟಿಂಗ್ಗೆ ಸಂಬಂಧಪಡ್ತಾರೆ. ಅವನಿ ಲೇಖರ ಅನ್ನೋರು ನಮ್ಮ ಭಾರತದ ರಾಜಸ್ಥಾನ ರಾಜ್ಯದವರು, ರಾಜಸ್ಥಾನದ ಜೈಪುರದವರು. ಇತ್ತೀಚೆಗೆ ನಡೆದಂತಹ ಟೋಕಿಯೋದ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ SH ವಿಭಾಗದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ಸ್ಪರ್ಧೆಯಲ್ಲಿ ಇವರು ಚಿನ್ನದ ಪದಕವನ್ನು ಭಾರತೀಯರಿಗೆ ತಂದುಕೊಟ್ಟಿದ್ರು. ಕೇವಲ 19 ವರ್ಷದ ಅಥ್ಲೇಟ್ ಆಗಿರ್ತಾರೆ ಅವನಿ ಲೇಖರ ಅವರು. ಶೂಟಿಂಗ್ನಲ್ಲಿ ಭಾರತಕ್ಕೆ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಿರ್ತಾರೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಇತ್ತೀಚೆಗೆ ನಡೆದಿರುವಂಥ ಒಲಿಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ನ ಸಂಪೂರ್ಣ ಮಾಹಿತಿ ನಿಮ್ಮ ಹತ್ರ ಇರಬೇಕು. ಬೇಸಿಕ್ ಡೀಟೇಲ್ಸಿಂದ, ಪ್ರಾರಂಭದಿಂದ ಹಿಡಿದು ಎಂಡ್ ತನಕ ಎಲ್ಲ ಡೀಟೇಲ್ಸ್ ಇರಬೇಕು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಂಥವ್ರು ಯಾರು ಅನ್ನೋದ್ರ ಜೊತೆಯಿಂದ ಹಿಡಿದು ಭಾರತದಿಂದ ಪದಕಗಳನ್ನು ಗೆದ್ದವರು ಯಾವ ವಿಭಾಗಗಳಲ್ಲಿ ಗೆದ್ದಿದ್ದಾರೆ, ಎಲ್ಲ ಮಾಹಿತಿಗಳು ಸಂಪೂರ್ಣವಾಗಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಈ ನೋಟ್ಸ್ಗಳನ್ನು ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ. ಎಕ್ಸಾಮಿನೇಷನ್ಗೆ ಓದ್ಕೋಬೇಕಾದ್ರೆ ಒಂದು ಕ್ವೆಶನಿಂದ ಇನ್ನಷ್ಟು ಹೆಚ್ಚು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇದರಿಂದ ನೀವು ಇನ್ನಷ್ಟು ಹೆಚ್ಚಿನ ತ್ವರಿತ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೋಬೋದು. ನೆಕ್ಸ್ಟ್, ಈ ಕೆಳಗಿನ ಯಾವ ದೇಶವು ವಿಶ್ವದಲ್ಲಿ ಬಾಕ್ಸೈಟ್ನ ಅತಿ ದೊಡ್ಡ ಉತ್ಪಾದಕವಾಗಿದೆ? ಬಾಕ್ಸೈಟ್ನಲ್ಲಿ ಅತಿ ದೊಡ್ಡ ಉತ್ಪಾದಕ ದೇಶ ಆಸ್ಟ್ರೇಲಿಯಾ, ಬ್ರೆಜಿಲ್, ಚೀನಾ, ಭಾರತ. ಸೊ ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡಿ. ಒಂದು 5 ಸೆಕೆಂಡ್ ನಿಮಗೆ ಕಾಲಾವಕಾಶ ಕೊಡ್ತೀನಿ ಕ್ವಶನ್ ಓದಿದ ಮೇಲೆ. ಕೆಳಗಿನ ಯಾವ ದೇಶವು ವಿಶ್ವದಲ್ಲಿ ಬಾಕ್ಸೈಟ್ನ ಅತಿ ದೊಡ್ಡ ಉತ್ಪಾದಕವಾಗಿದೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಬಾಕ್ಸೈಟ್ ನಿಮಗೆಲ್ಲ ಗೊತ್ತಿರೋಂಗೆ ಅಲ್ಯೂಮಿನಿಯಂನ ಒಂದು ಅದಿರು. ಇದು ಅತ್ಯಂತ ಹಗುರವಾದ ಮತ್ತು ಬಹುಮುಖ ವಸ್ತುವಾಗಿದ್ದು ವಿಮಾನ ಉದ್ಯಮಗಳು, ಎಲೆಕ್ಟ್ರಿಕ್ ವಸ್ತುಗಳು, ಪಾತ್ರೆಗಳ ಉದ್ಯಮ ಮತ್ತು ಯಂತ್ರೋಪಕರಣಗಳು, ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿ ಇದನ್ನು ಬಳಸ್ತಾರೆ. ಆಸ್ಟ್ರೇಲಿಯಾ ವಿಶ್ವದಲ್ಲೇ ಬಾಕ್ಸೈಟ್ನ ಅತಿ ದೊಡ್ಡ ಉತ್ಪಾದಕ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ 100% ಅಂತ ಅನ್ಕೊಂಡ್ರೆ ಅದರಲ್ಲಿ 32% ಪ್ರಪಂಚದಲ್ಲಿ ಆಸ್ಟ್ರೇಲಿಯಾ ಉತ್ಪಾದನೆ ಮಾಡುತ್ತೆ. ಮತ್ತು 40% ಬಾಕ್ಸೈಟ್ ನಿಕ್ಷೇಪಗಳನ್ನು ಕೂಡ ಆಸ್ಟ್ರೇಲಿಯಾದಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ಹಾಗಾಗಿ ವಿಶ್ವದಲ್ಲಿ ಅತಿ ದೊಡ್ಡ ಬಾಕ್ಸೈಟ್ನ ಉತ್ಪಾದಕ ಯಾವುದಪ್ಪ ದೇಶ ಅಂತ ಹೇಳಿದ್ರೆ ನಿಮಗೆ ಆಸ್ಟ್ರೇಲಿಯಾ ಅನ್ನೋದು ಗೊತ್ತಿರಬೇಕಾಗುತ್ತೆ. ಇನ್ನು ನೋಡಿ, 2ನೇ ಸ್ಥಾನ 3ನೇ ಸ್ಥಾನಗಳು ಯಾವ್ಯಾವ್ದಿದೆ ಅಂತ ಕೂಡ ನೋಡ್ಕೋಬೇಕು.
ಗಿನಿಯಾ ಎನ್ನುವ ದೇಶ ಎರಡನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಆಸ್ಟ್ರೇಲಿಯಾ ಮೊದಲನೇ ಸ್ಥಾನ, ಗಿನಿಯಾ ಎರಡನೇ ಸ್ಥಾನ, ಚೀನಾ ಮೂರನೇ ಸ್ಥಾನ, ಬ್ರೆಜಿಲ್ ಮತ್ತು ಭಾರತ 4, 5. ನಮ್ಮ ಭಾರತ ಯಾವ ಸ್ಥಾನದಲ್ಲಿದೆ? 5ನೇ ಸ್ಥಾನದಲ್ಲಿದೆ. ಈ ರೀತಿಯಾಗಿ ಯಾವ ರಾಷ್ಟ್ರಗಳು ಅಗ್ರಸ್ಥಾನವನ್ನು ಕಾಯ್ದುಕೊಂಡಿವೆ? ಭಾರತ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಆದಾಗ ಭಾರತದ ರ್ಯಾಂಕಿಂಗ್ ಏನು, ಯಾವುದರಲ್ಲಿದೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ಈ ತರ ಇದೆ: ಕೆಳಗಿನ ಯಾವ ವ್ಯಕ್ತಿಯ ಸಮಾಧಿಯು ಭಾರತದ ಹೊರಗೆ ಇದೆ? ಸೊ ಇತಿಹಾಸವನ್ನು ಓದಿದ್ರೆ, ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಓದ್ಕೊಂಡಾಗ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಹುಮಾಯೂನು, ಜಹಾಂಗೀರ್ ಶಾ, ಜಹಾಂಗೀರ್, ಔರಂಗಜೇಬ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಹಾಂಗೀರ್. ಸೊ ಪ್ರಶ್ನೆ ಏನಿತ್ತು? ಕೆಳಗಿನ ಯಾವ ವ್ಯಕ್ತಿಯ ಸಮಾಧಿಯು ಭಾರತದ ಹೊರಗಿದೆ ಅಂತ. ಸೊ ಹುಮಾಯೂನು ಈ ತರ ಸಮಾಧಿ ದೆಹಲಿಯಲ್ಲಿ ಕಂಡು ಬರುತ್ತೆ. ಜಹಾಂಗೀರ್ ಶಾನ ಸಮಾಧಿ ಹುಮಾಯೂನು ಸಮಾಧಿಯ ಕೋಣೆಯಲ್ಲಿ ಕಂಡು ಬರುತ್ತೆ, ಅಂದ್ರೆ ಅದು ಕೂಡ ದೆಹಲಿಯಲ್ಲಿ ಕಂಡು ಬರುತ್ತೆ. ಇನ್ನು ಔರಂಗಜೇಬ್ನ ಸಮಾಧಿ ಕುಲ್ದಾಬಾದ್ನಲ್ಲಿ ಕಂಡು ಬರುತ್ತೆ, ಇದು ಕೂಡ ಭಾರತದಲ್ಲೇ ಇದೆ. ಬಟ್ ಜಹಾಂಗೀರ್ನ ಸಮಾಧಿ ಪಾಕಿಸ್ತಾನದ ಲಾಹೋರ್ನ ಶಹದಾರಾಬಾಗ್ನ ರವಿ ನದಿಯ ದಡದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಆಯ್ಕೆಗಳಲ್ಲಿ ಜಹಾಂಗೀರನ ಸಮಾಧಿ ಭಾರತದಿಂದ ಹೊರಗೆ ಕಂಡು ಬರುತ್ತೆ. ಅಂದ ಹಾಗೆ ಜಹಾಂಗೀರ್ 4ನೇ ಮೊಘಲ್ ಚಕ್ರವರ್ತಿಯಾಗಿದ್ದು ಕ್ರಿಸ್ತಶಕ 1605ರಿಂದ 627 ತನಕ ಆಳ್ವಿಕೆಯನ್ನ ನಡೆಸಿದ್ದ. ಮುಂದಿನ ಪ್ರಶ್ನೆ ಈ ತರ ಇದೆ: ಭಾರತದ ರಾಕೆಟ್ ಮಹಿಳೆಯರು ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ರಾಕೆಟ್ ಮಹಿಳೆ. ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ರೀತು ಕರಿದಾಳ್ ಅವರನ್ನ ಭಾರತದ ರಾಕೆಟ್ ಮಹಿಳೆ ಅಂತ ಕರೀತಾರೆ. ರೀತು ಕರಿದಾಳ್ ಶ್ರೀವಾತ್ಸವ್ ಅಂತ ಭಾರತದ ಪ್ರಖ್ಯಾತ ವಿಜ್ಞಾನಿಯವರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಜೊತೆ ಕೆಲಸವನ್ನ ಮಾಡಿರ್ತಾರೆ. ಜೊತೆಗೆ ಭಾರತದ ಮಾರ್ಸ್ ಆರ್ಬಿಟರ್ ಮಿಷನ್ ಮಂಗಳಯಾನ ಉಪ ಕಾರ್ಯಾಚರಣೆಯ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಭಾರತದಲ್ಲಿ ಇವರನ್ನ ರಾಕೆಟ್ ಮಹಿಳೆ ಅಂತ ಕರೀತಾರೆ. ಇವರು ಮೂಲತಃ ಉತ್ತರ ಪ್ರದೇಶದವರು. ಇನ್ನು ಆಯ್ಕೆಗಳಲ್ಲಿರುವಂತಹ ಇನ್ನಿತರವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕಲ್ಪನಾ ಚಾವ್ಲಾ ಅವರು ಭಾರತೀಯ ಅಮೆರಿಕನ್ ಗಗನಯಾತ್ರಿ ಕಲ್ಪನಾ ಚಾವ್ಲಾ 1997ರಂದು ಬಾಹ್ಯಾಕಾಶ ನೌಕೆ ಕೊಲಂಬಿಯಾದಲ್ಲಿ ಇವರು ಪ್ರಯಾಣವನ್ನ ಮಾಡಿದ್ರು. ನೆಕ್ಸ್ಟ್ ಸುನಿತಾ ವಿಲಿಯಮ್ಸ್ ಅಮೆರಿಕಾದ ಗಗನಯಾತ್ರಿ, ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆಯ ಅಧಿಕಾರಿಯಾಗಿದ್ರು. ಇನ್ನು ಅರ್ಚನಾ ಭಟ್ಟಾಚಾರ್ಯ ಭಾರತೀಯ ಭೌತಶಾಸ್ತ್ರಜ್ಞೆ. ಇಷ್ಟು ಗೊತ್ತಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಕ್ವೆಶನ್: ಸುವರ್ಣ ಶಿವಾಲಯ ಭೂಮಿ ಎಂದು ಕರೆಯಲ್ಪಡುವುದು ಯಾವ ದೇಶವನ್ನ? ಮುಂದಿನ ಪ್ರಶ್ನೆ ಈ ತರ ಇದೆ: ಸುವರ್ಣ ಶಿವಾಲಯ ಭೂಮಿ ಎಂದು ಕರೆಯಲ್ಪಡುವ ದೇಶ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರ ಮಯನ್ಮಾರ್ ಅನ್ನ ಸುವರ್ಣ ಶಿವಾಲಯ ಭೂಮಿ ಅಂತ ಕರೀತಾರೆ. ಏಕೆಂದರೆ ಅಲ್ಲಿ ಎಲ್ಲೆಡೆ ಹೊಳೆಯುವ ಪಗೋಡಗಳು ಕಂಡುಬರ್ತವೆ. ಮಯನ್ಮಾರ್ ಅನ್ನ ಈ ಹಿಂದೆ ಯಾವ ಹೆಸರಿನಿಂದ ಕರಿತಿದ್ರು ಅಂತ ಈ ಹಿಂದಿನ ಹಲವಾರು ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ರು. ಪ್ರಾರಂಭದ ಹಂತದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಆ ಪ್ರಶ್ನೆಯನ್ನ ಕೇಳ್ತಿದ್ರು. ಮಯನ್ಮಾರ್ ಅನ್ನ ಮೊದಲು ಬರ್ಮಾ ಅಂತ ಕರಿತಾ ಇದ್ರು. ಇದು ಬಾಂಗ್ಲಾದೇಶ, ಚೀನಾ, ಭಾರತ, ಲಾವೋಸ್ ಮತ್ತು ಥೈಲ್ಯಾಂಡ್ ದೇಶಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ಆಗ್ನೇಯ ಏಷ್ಯಾ ಮುಖ್ಯ ಭೂಭಾಗದ ಅತಿದೊಡ್ಡ ದೇಶ ಅಂತ ಇದನ್ನ ಪರಿಗಣಿಸಲಾಗುತ್ತೆ. ಮಯನ್ಮಾರ್ನ ಕರೆನ್ಸಿ ಮಯನ್ಮಾರ್ ಕ್ಯಾಟ್ ಅಂತ, ಇದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟು. ಇನ್ನು ಮಯನ್ಮಾರ್ನ ಕ್ಯಾಪಿಟಲ್ ಯಾವುದು, ರಾಜಧಾನಿ ಯಾವುದು ಅಂತ ಏನಾದ್ರು ನಿಮ್ಮನ್ನ ಕೇಳಿದ್ರೆ ನೈಪಿಟಾವ್ ಅನ್ನೋದು ಅದರ ರಾಜಧಾನಿ. ನೆಕ್ಸ್ಟ್ ಕ್ವೆಶನ್: ಕೊಹಿಮಾ ಎನ್ನುವುದು ಭಾರತದ ಯಾವ ರಾಜ್ಯದ ರಾಜಧಾನಿಯಾಗಿದೆ? ಸೊ ಇಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ನ ರಾಜಧಾನಿಯನ್ನ ಕೊಹಿಮಾ ಅಂತ ಹೇಳ್ತೀವಿ. ಈಶಾನ್ಯ ರಾಜ್ಯಗಳು ಮತ್ತು ಅದರ ರಾಜಧಾನಿಗಳು ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗಗಳು, ಅಲ್ಲಿಯ ಹಬ್ಬಗಳು, ಜೊತೆಗೆ ಆ ರಾಜ್ಯಗಳು ಯಾವ ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಳ್ತವೆ, ಪರಸ್ಪರ ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಳ್ತವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಇಂದ ತುಂಬಾ ಸಲ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರೆ. ಇನ್ನು ತ್ರಿಪುರಾ, ಗ್ಯಾಂಗ್ಟೋಕ್ ಸಿಕ್ಕಿಂನ ರಾಜಧಾನಿ, ಶಿಲ್ಲಾಂಗ್ ಮೇಘಾಲಯದ ರಾಜಧಾನಿ, ಅಗರ್ತಲಾ ತ್ರಿಪುರಾದ ರಾಜಧಾನಿ ಆಗಿರುತ್ತೆ. ನೆಕ್ಸ್ಟ್
ಮ್ಯಾಜಿನೋಟ್ ಲೈನ್ ಎನ್ನುವುದು ಯಾವ ದೇಶದ ನಡುವೆ ಅಸ್ತಿತ್ವದಲ್ಲಿ ಕಂಡುಬರುತ್ತದೆ? ಇದು ಅಂತಾರಾಷ್ಟ್ರೀಯ ಗಡಿರೇಖೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಫ್ರಾನ್ಸ್ ಮತ್ತು ಜರ್ಮನಿ, ಇದರದೊಂದು ಪಟ್ಟಿಯನ್ನು ನೀವು ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಯಾವುದು ಅಂತ ಕೇಳಿದ್ರೆ ಡ್ಯೂರಾಂಡ್, ಭಾರತ ಚೀನಾದು ಮ್ಯಾಕ್ಮೋಹನ್, ಫ್ರಾನ್ಸ್ ಜರ್ಮನಿದು ಮ್ಯಾನ್ಜಿನೋಟ್, ಇಲ್ಲಿದೆಯಲ್ಲ ಇದು. ಇದ್ರ ಜೊತೆಗೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಆಗಿರೋ ಕ್ವಶನ್ಸ್ ಅನ್ನ ಕೇಳ್ತಾರೆ. ಉದಾಹರಣೆಗೆ 38ನೇ ಸಮಾನಾಂತರ ರೇಖೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ನಡುವೆ ಇರುತ್ತೆ. ಇದೇ ರೀತಿ ಹಲವಾರು ಬರ್ತವೆ. ಅದ್ರದ್ದೊಂದು ಪಟ್ಟಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ ನಲ್ಲಿ ಯಾವ್ದೊಂದ್ ಬಗ್ಗೆ ಬೇಕಾದ್ರೂ ಕ್ವಶನ್ ಅನ್ನ ಕೇಳ್ಬೋದು. ಭಾರತಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೇಳಬೇಕು ಅಂತೇನಿಲ್ಲ. ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ಕವರ್ ಮಾಡೋದ್ರಿಂದ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಗಳ ಮೇಲೂ ಕೂಡ ಕ್ವಶನ್ಸ್ ರೈಸ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಕ್ವಶನ್, ಎ ಸೂಟಬಲ್ ಬಾಯ್ ಎನ್ನುವ ಕಾದಂಬರಿಯನ್ನ ಬರೆದಂತವ್ರು ಯಾರು? ಎ ಸೂಟಬಲ್ ಬಾಯ್ ಎನ್ನುವಂತಹ ಕಾದಂಬರಿಯನ್ನ ಬರೆದಂತವರು ವಿಕ್ರಮ್ ಸೇಥ್. 1993ರಲ್ಲಿ ಇದು ಪ್ರಕಟ ಆಗಿತ್ತು. ಗೋಲ್ಡನ್ ಗೇಟ್, ಅನ್ಈಕ್ವಲ್ ಮ್ಯೂಸಿಕ್ ಅನ್ನೋದು ಇನ್ನಿತರ ಕಾದಂಬರಿಗಳು. ಎ ಸೂಟಬಲ್ ಬಾಯ್ ಅನ್ನೋ ಕಾದಂಬರಿಯನ್ನ ವಿಕ್ರಮ್ ಸೇಥ್ ಅವರು ಬರೆದಿದ್ದಾರೆ. ಅವರು ಬರೆದಿರುವಂತಹ ಅಷ್ಟೇ ಹೆಸರುವಾಸಿಯಾದಂತ ಇನ್ನೂ 2 ಕೃತಿಗಳು ಯಾವುದು ಅಂದ್ರೆ ಗೋಲ್ಡನ್ ಗೇಟ್ ಅಂತ, ಅನ್ಈಕ್ವಲ್ ಮ್ಯೂಸಿಕ್ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಶಶಿ ತರೂರ್ ಅವ್ರ ಬಗ್ಗೆನೂ ಕೂಡ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅವರು ಬರೆದಿರುವಂತಹ ಪುಸ್ತಕಗಳು ಫ್ಯಾಕ್ಟ್ಸ್ ಇಂಡಿಯಾ, ಐ ಆಮ್ ಎ ಹಿಂದೂ, ಆನ್ ಎರಾ ಆಫ್ ಡಾರ್ಕೆಸ್ಟ್, ಇವೆಲ್ಲ ಶಶಿ ತರೂರ್ ಅವರ ಗಮನಾರ್ಹ ಕೃತಿಗಳು. ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಕೂಡ ಇರ್ತವೆ. ನೆಕ್ಸ್ಟ್, ಪೂರ್ವ ಹಿಮಾಲಯದ ಉತ್ತರ ಉಪಪ್ರದೇಶದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನವು ಅತಿ ದೊಡ್ಡ ಸಂರಕ್ಷಿತ ಪ್ರದೇಶವಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಮದಬಾ ರಾಷ್ಟ್ರೀಯ ಉದ್ಯಾನವನ ಪೂರ್ವ ಹಿಮಾಲಯ ಉಪಪ್ರದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಜಿಮ್ ಕಾರ್ಬೆಟ್ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತೆ. ಕೈಬುಲ್ ಲಾವ್ವೋ ಮಣಿಪುರದಲ್ಲಿ ಕಂಡುಬರುತ್ತೆ. ಇನ್ನು ಬಂಡೀಪುರ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಪರ್ಯಾಯ ದ್ವೀಪದ ಅತಿ ದೊಡ್ಡ ನದಿ ಯಾವುದು? ಭಾರತದ ಪರ್ಯಾಯ ದ್ವೀಪದ ಅತಿ ದೊಡ್ಡ ನದಿ ಯಾವುದು? ಸೊ ಪ್ರಶ್ನೆಗೆ ಸರಿಯಾದಂತ ಉತ್ತರ ಗೋದಾವರಿ. ಭಾರತದ ಪರ್ಯಾಯ ದ್ವೀಪದ ಅತಿ ದೊಡ್ಡ ನದಿ ಗೋದಾವರಿ. ಇದು ಭಾರತದ 2ನೇ ಅತಿ ಉದ್ದದ ನದಿ ಅಂತ ಕೂಡ ಪರಿಗಣಿಸಲಾಗುತ್ತೆ. ಮಹಾರಾಷ್ಟ್ರದ ನಾಸಿಕ್ ಬಳಿಯ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ. ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ ಮತ್ತು ಒರಿಸ್ಸಾ, ಛತ್ತೀಸ್ಗಢ, ಪುದುಚೇರಿಯ ಮೂಲಕ ಸಣ್ಣ ಭಾಗಗಳಾಗಿ ಇದು ಹರಿಯುತ್ತೆ. ಇನ್ನು ಆಯ್ಕೆಗಳಲ್ಲಿರುವಂತಹ ನರ್ಮದಾ ನದಿ, ಅಮರಕಂಟಕ ಮಧ್ಯಪ್ರದೇಶದ ಅಮರಕಂಟಕ, ಇನ್ನು ಕಾವೇರಿ ನದಿ ನಮ್ಮ ಕರ್ನಾಟಕದ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಇನ್ನು ಮಹಾನದಿ ಛತ್ತೀಸ್ಗಢದ ಸಿಹಾವಾ ಎನ್ನುವ ಸ್ಥಳದಲ್ಲಿ ಹುಟ್ಟುತ್ತೆ. ನದಿಗಳ ವಿಂಗಡಣೆ ಬಹಳ ಇಂಪಾರ್ಟೆಂಟ್. ಭಾರತದಿಂದ ನೋಡ್ಕೊಂಡ್ರೆ ನೀವು ಪ್ರಮುಖವಾದ ನದಿಗಳು, ಅದರ ಉಪನದಿಗಳು, ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಆ ನದಿಗಳಿಗೆ ಕಟ್ಟಲಾಗಿರುವಂತಹ ಅಣೆಕಟ್ಟುಗಳು, ಅದು ನಿರ್ಮಾಣವಾದಂಥ ವರ್ಷ, ಜೊತೆಗೆ ಅದು ಕಂಡುಬರುವಂತಹ ರಾಜ್ಯಗಳು, ಅದರಿಂದ ಅನುಕೂಲ ಪಡ್ಕೊಳ್ಳುವಂತಹ ರಾಜ್ಯಗಳು, ಜಂಟಿ ಆಗಿರ್ಬೋದು, ಸಿಂಗಲ್ ಆಗಿರ್ಬೋದು, ಆ ರಾಜ್ಯಗಳ ಪಟ್ಟಿಯನ್ನು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಆ ನದಿಗೆ ಯಾವ ಅಣೆಕಟ್ಟಿಗೆ ಅದನ್ನು ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನೀವು ಬರೆದಿಟ್ಕೋಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದ್ರ ಮೇಲೆ ಬೇಕಾದ್ರೂ ಕ್ವಶನ್ನ ಕೇಳುವ. ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ಬೆಲೆಯ ಸಿದ್ಧಾಂತ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಭಾರತ ಮತ್ತು ಶ್ರೀಲಂಕಾವನ್ನ ಪ್ರತ್ಯೇಕಿಸುವುದು ಯಾವುದಾಗಿದೆ? ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗ್ತಾ ಇರ್ತವೆ ಅಂತ. ಭಾರತ ಮತ್ತು ಶ್ರೀಲಂಕಾವನ್ನ ಪ್ರತ್ಯೇಕಿಸುವುದು ಪಾಕ್ ಜಲಸಂಧಿ ಅಂತ ಅದನ್ನ ಕರೀತಾರೆ. ಅದೇ ರೀತಿ ಭಾರತ ಪಾಕಿಸ್ತಾನ ರಾಡ್ ಕ್ಲಿಫ್ ರೇಖೆ ಅಂತ ಹೇಳ್ತೀವಿ. ಭಾರತ ಚೀನಾ ಆದ್ರೆ ಮ್ಯಾಕ್ಮೋಹನ್ ಅಂತ ಹೇಳ್ತೀವಿ. ಭಾರತ ಶ್ರೀಲಂಕಾ ಆದ್ರೆ ಪಾಕ್ ಜಲಸಂಧಿ ಅಂತ ಹೇಳ್ತೀವಿ. ಯಾವ ವರ್ಷದಲ್ಲಿ ಅಕ್ಬರ್ ಮೊದಲ ಬಾರಿಗೆ ಜಿಜ್ಯಾ ತೆರಿಗೆಯನ್ನ ಕೊನೆಗೊಳಿಸಿದನು? ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ 1564. ಜಿಜ್ಯಾ ತೆರಿಗೆ ಐತಿಹಾಸಿಕವಾಗಿ ಮುಸ್ಲಿಮೇತರ ವಿಷಯದ ಮೇಲೆ ಸೂಚಿಸಲಾದ ತಲಾವಾರು ತೆರಿಗೆಯಾಗಿದ್ದು, ಮಹಿಳೆಯರು, ಮಕ್ಕಳು, ಹಿರಿಯರು, ಅಂಗವಿಕಲರು, ಅಸ್ವಸ್ಥರು, ಹುಚ್ಚರು ಮುಂತಾದವರುಗಳು ಇವರೆಲ್ಲರಿಗೂ ವಿನಾಯಿತಿ ನೀಡುವ ದಿಮ್ಮು ಎಂದು ಕರೆಯಲ್ಪಡುವ ಒಂದು ತೆರಿಗೆಯಾಗಿತ್ತು.
ಇದು ಶರಿಯಾದಲ್ಲಿ ಉಲ್ಲೇಖ ಇಲ್ಲ ಅಂತ ಹೇಳಿ ಹಿಂದೂಗಳ ಮೇಲೆ ಇದನ್ನ ಜಿಜ್ಯಾವನ್ನ ನಿಷೇಧಿಸಲಾಗಿತ್ತು. ಇದನ್ನ ತದನಂತರ ಏನ್ ಮಾಡ್ತಾರೆ, ಮೊದಲ ಬಾರಿಗೆ ಈ ತೆರಿಗೆಯನ್ನ 1564ರಲ್ಲಿ ಅಕ್ಬರ್ ಕೊನೆಗೊಳಿಸ್ತಾರೆ. ಅಕ್ಬರ್ನ ಕಾಲಾವಧಿ 1556ರಿಂದ 1605. ಈತ ಇದನ್ನ ಕೊನೆಗೊಳಿಸದಂತ ಕಾಲಘಟ್ಟ 1564. ಈಗ ಇಲ್ಲಿ ನೀವು ವಿಷಯಗಳನ್ನ ಓದ್ಕೋಬೇಕಾದ್ರೆ ಅಕ್ಬರ್ ಬಗ್ಗೆ ಬಂತು ಅಂದಾಗ ಅಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ, ಅಕ್ಬರನ ಒಂದು ಕಾಲಘಟ್ಟ ಯಾವುದು, ಯಾವ ವರ್ಷದಿಂದ ಯಾವ ವರ್ಷದ ತನಕ ಇದ್ರು, ಅವರ ತಂದೆ ಯಾರು, ಅವರ ಫ್ಯಾಮಿಲಿ ಟ್ರೀ ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಆತ ತಂದಂತಹ ಪದ್ಧತಿಗಳು ಅಥವಾ ರದ್ದು ಮಾಡಿದಂತಹ ಪದ್ಧತಿಗಳು, ಆತ ಯಾರ ಮೇಲಾದ್ರು ಯುದ್ಧ ಮಾಡಿದ್ರೆ ಯಾರ ಮೇಲೆ ಯುದ್ಧ ಮಾಡ್ದ, ಯಾವ ಕಾರಣಕ್ಕೆ ಯುದ್ಧ ಮಾಡ್ದ, ನಂತರ ವಶಪಡಿಸಿಕೊಂಡಂತಹ ಸ್ಥಳಗಳು, ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಬೇಕಾಗತ್ತೆ. ಇದೇ ಪ್ರತಿಯೊಬ್ಬ ರಾಜರಿಗೂ ಹೋಗುತ್ತೆ. ಅಕ್ಬರ್ ಇರ್ಬೋದು, ಬಾಬರ್ ಇರ್ಬೋದು, ಹುಮಾಯೂನ್ ಇರ್ಬೋದು, ಶೇರ್ ಶಾ, ಜಹಾಂಗೀರ್, ಔರಂಗಜೇಬ್, ಯಾರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾದ್ರೂ ಅದರ ಡೀಟೇಲ್ ಆಗು ಹೋಗುಗಳು ಮತ್ತು ಸಂಬಂಧಗಳನ್ನು ನೋಡ್ಕೋಬೇಕಾಗತ್ತೆ. ಯಾರ ಮಕ್ಕಳು ಯಾರು, ಯಾರ ತಂದೆ ಯಾರು, ಯಾರ ಮಗ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಜೊತೆಗೆ ಅವರವರ ಕಾಲಘಟ್ಟದಲ್ಲಿದ್ದಂತಹ ಕವಿಗಳು, ಅವರ ಆಸ್ಥಾನದಲ್ಲಿದ್ದಂತಹ ಕವಿಗಳ ಬಗ್ಗೆ, ಆ ಸಂದರ್ಭದಲ್ಲಿ ಅವರ ಆತ್ಮಚರಿತ್ರೆಯನ್ನು ಬರೆದಂಥವ್ರು ಯಾರು, ಆ ಸಂದರ್ಭದಲ್ಲಿ ಆ ಸ್ಥಾನಕ್ಕೆ ಭೇಟಿ ನೀಡಿದಂತಹ ವಿದೇಶಿಗರು ಯಾರು, ಈ ಮಾಹಿತಿಗಳನ್ನೆಲ್ಲ ನೋಡ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಹಲವಾರು ಪ್ರಶ್ನೆಗಳು ಕವರ್ ಆಗ್ತವೆ. ಕವಿರಾಜ ಮಾರ್ಗ ಕಾವ್ಯ ಮೀಮಾಂಸೆಯ ಕುರಿತಾದ ಕನ್ನಡದ ಮೊದಲ ಪುಸ್ತಕವನ್ನ ಬರೆದಂಥವ್ರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೋಘ ವರ್ಷ. 1814ರಿಂದ 878 ಕ್ರಿಸ್ತಶಕ. ಈ ಕಾಲಘಟ್ಟದಲ್ಲಿ ಇದ್ದಂಥವ್ರು ಇವರು. ರಾಷ್ಟ್ರಕೂಟ ಆಡಳಿತಗಾರರಲ್ಲಿ ಒಬ್ಬರು ಮತ್ತು ಗೋವಿಂದ ಮೂರು ಅವರ ಉತ್ತರಾಧಿಕಾರಿ ಅಂತ ಇವರನ್ನ ಹೇಳಲಾಗುತ್ತೆ. ಅಮೋಘ ವರ್ಷ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನೋಡ್ಕೊತಾ ಹೋಗ್ಬೇಕಾಗುತ್ತೆ ನೀವು. ಕನ್ನಡದಲ್ಲಿ ಕವಿರಾಜ ಮಾರ್ಗ ಮತ್ತು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಮಾಲಿಕ ಇವರ ಪ್ರಸಿದ್ಧ ಕೃತಿಗಳಾಗಿದ್ದೆ. ಅಮೋಘ ವರ್ಷ ಅವರು ಜೈನ, ಬೌದ್ಧ, ಹಿಂದೂ ಧರ್ಮ ಮೂರನ್ನು ಕೂಡ ಪೋಷಣೆ ಮಾಡಿದಂಥವ್ರು. ಇನ್ನು ಆಯ್ಕೆಗಳಲ್ಲಿರುವಂತಹ ದಂತಿದುರ್ಗ ರಾಷ್ಟ್ರಕೂಟ ರಾಜವಂಶದ ಸ್ಥಾಪಕರು, 3ನೇ ಗೋವಿಂದ ರಾಷ್ಟ್ರಕೂಟ ರಾಜವಂಶದ 5ನೇ ದೊರೆ, 1ನೇ ಕೃಷ್ಣ ರಾಷ್ಟ್ರಕೂಟ ರಾಜವಂಶದ 2ನೇ ದೊರೆ. ನೆಕ್ಸ್ಟ್, ಭಾರತದಲ್ಲಿ ಈ ಕೆಳಗಿನ ಯಾವ ತೆರಿಗೆಗಳನ್ನ ಪಂಚಾಯಿತಿಗಳು ಸಂಗ್ರಹ ಮಾಡುತ್ತವೆ? ಕೃಷಿ ಭೂಮಿಯ ಮೇಲಿನ ತೆರಿಗೆ ಮತ್ತು ನಿರ್ದಿಷ್ಟ ಉದ್ದೇಶಗಳಿಗಾಗಿ ತೆರಿಗೆಯನ್ನು ಸಂಗ್ರಹ ಮಾಡ್ತಾವ? ಹೌದು. ಗ್ರಾಮ ಪಂಚಾಯಿತಿ ನಿಗದಿಪಡಿಸಿದ ದರದಲ್ಲಿ ಸೇವಾ ತೆರಿಗೆ? ಹೌದು. ಹಳ್ಳಿಯಲ್ಲಿ ಅಥವಾ ಸುತ್ತಮುತ್ತ ಆಯೋಜಿಸಲಾದ ಜಾತ್ರೆಗಳಿಗೆ ಟೋಲ್ ತೆರಿಗೆ ಶುಲ್ಕ? ಹೌದು. ಎಲ್ಲ ಆಗತ್ತೆ. ಹಾಗಾಗಿ ಆಯ್ಕೆ 4 ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಸುಲ್ತಾನ್ ಅಲ್ಲಾವುದ್ದೀನ್ ಬಹಮಾನ್ ನಿರ್ಮಿಸಿದ ಕೆಳಗಿನ ಯಾವ ಕೋಟೆ ಕರ್ನಾಟಕದಲ್ಲಿ ಕಂಡುಬರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಬೀದರ್ನ ಕೋಟೆ. ಇದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. 1518ರಲ್ಲಿ ಬೀದರ್ನಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ನಿಕೋಲಿ ಕಾಂಟಿ ಎಂಬ ಇಟಾಲಿಯನ್ ಪ್ರವಾಸಿ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಬಂದನು? ಈಗ 2ನೇ ಕ್ವಶನ್ ಇಂದ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮೊಘಲರ ಬಗ್ಗೆ ಹೇಳಬೇಕಾದಾಗ ನಾನು ಹೇಳಿದೆ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟವ್ರು ನೋಡ್ಕೋಬೇಕು ಅಂತ. ಇಲ್ಲೂ ಅದೇ ರೀತಿ ನಮ್ಮ ಕರ್ನಾಟಕವನ್ನು ಆಳಿದಂಥ ಮನೆತನಗಳಿರ್ಬೋದು, ಭಾರತವನ್ನು ಆಳಿದಂಥ ಮನೆತನಗಳಿರ್ಬೋದು, ಅವುಗಳನ್ನ ಸ್ಟಡಿ ಮಾಡಬೇಕಾದಾಗ ಆ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಓದಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜರ ಕಾಲಘಟ್ಟದಲ್ಲಿ ಯಾವ ವಿದೇಶಿಗರು ಭಾರತಕ್ಕೆ ಭೇಟಿಯನ್ನು ಕೊಟ್ಟಿದ್ರು, ಆ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿದ್ರು, ಯಾವ ರೀತಿ ಅದನ್ನು ವರ್ಣಿಸಿದ್ರು, ಹಾಗೆ ಆ ಕಾಲಘಟ್ಟದಲ್ಲಿ ಯಾವ ಕವಿಗಳು ಆ ಆಸ್ಥಾನದಲ್ಲಿ ಹೆಸರುವಾಸಿಯಾಗಿದ್ರು, ಪ್ರಖ್ಯಾತಿಯನ್ನು ಪಡೆದಿದ್ರು, ಈ ಮಾಹಿತಿಗಳನ್ನು ನೋಡ್ಕೋಬೇಕಾಗತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇ ದೇವರಾಯ ನಿಕೋಲಿ ಕಾಂಟಿ ಎಂಬ ಇಟಾಲಿಯನ್ ಪ್ರವಾಸಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾರ ಆಳ್ವಿಕೆಯಲ್ಲಿ ಬಂದ ಅಂದ್ರೆ ಮೊದಲನೇ ದೇವರಾಯ. ಆಯ್ಕೆ 1 ಸರಿಯಾದ ಉತ್ತರ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ಆಡಳಿತಗಾರ ಎಂದು ಯಾರನ್ನ ಕರೆಯಲಾಗುತ್ತದೆ? 3ನೇ ರಂಗ. ಆಯ್ಕೆ 4 ಸರಿಯಾದಂತ ಉತ್ತರ. ನೋಡಿ, ಈ ಒಂದು ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕ 1336ರಿಂದ 1485 ಕಾಲಘಟ್ಟವನ್ನ ಸಂಗಮ ಕಾಲಘಟ್ಟ ಅಂತ ಕರಿತೀವಿ. ಅದಾದ್ಮೇಲೆ ಸಾಳುವ, ತುಳುವ, ಅರವಿಡು, ಈ ರೀತಿ 4 ಮನೆತನಗಳು ಇದನ್ನ ಆಳಿದಾವೆ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜವಂಶ
ಅರವಿಡು ರಾಜವಂಶ, ಮೂರನೇ ಶ್ರೀರಂಗ ಈ ಸಾಮ್ರಾಜ್ಯದ ಕೊನೆಯ ಆಡಳಿತಗಾರ. ನೆಕ್ಸ್ಟ್ ಕ್ವೆಶ್ಚನ್, ಯಾವ ಋತುವಿನಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ನೈಋತ್ಯ ಮುಂಗಾರು ಋತು ಯಾವ ಸಂದರ್ಭದಲ್ಲಿ ಇರುತ್ತೋ ಅವಾಗ 80% ಮಳೆಯನ್ನ ಕರ್ನಾಟಕ ರಾಜ್ಯ ಪಡೆಯುತ್ತೆ. ಜೂನ್ ನಿಂದ ಸೆಪ್ಟೆಂಬರ್ ತನಕ ಈ ನೈಋತ್ಯ ಮುಂಗಾರು ಕಾಲ ಕಂಡುಬರುತ್ತೆ. ಶಿವಮೊಗ್ಗದ ಹುಲಿಕಲ್ಲು, ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಚಿರಾಪುಂಜಿಯಲ್ಲಿ ಭಾರತದಲ್ಲಿ ಮೊದಲು ಅತಿ ಹೆಚ್ಚು ಮಳೆ ಆಗ್ತಾ ಇತ್ತು, ಈಗಲೂ ಕೂಡ ಮಳೆ ಆಗುತ್ತೆ. ಹಾಗಾಗಿ ಭಾರತದ ಚಿರಾಪುಂಜಿ ಅಂತ ಆಗುಂಬೆಯನ್ನ ಪರಿಗಣಿಸಲಾಗುತ್ತೆ. ಇನ್ನು ಹಿಂಗಾರು ಅಂತ ಹೇಳಿದ್ರೆ ಅಕ್ಟೋಬರ್ ಆರಂಭದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಉತ್ತರ ಭಾರತದಿಂದ ಹಿಮ್ಮೆಟ್ಟಿಸಲು ಪ್ರಾರಂಭ ಆಗ್ತವೆ. ಹಾಗಾಗಿ ಅದನ್ನ ನಾವು ಹಿಂಗಾರು ಅಂತ ಹೇಳ್ತೀವಿ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳಗಳು ಯಾವ್ಯಾವುದು ಅಂದ್ರೆ ಅಮಂಗಾಂವ್, ಕೋಕಳ್ಳಿ ಮತ್ತು ಮುಂದ್ರೋಟೆ. ಅತಿ ಕಡಿಮೆ ಮಳೆ ಬೀಳುವಂತಹ ಜಿಲ್ಲೆಗಳು ಚಿತ್ರದುರ್ಗ, ಕೊಪ್ಪಳ, ಬಾಗಲಕೋಟೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆಗಳು ಯಾವುದಪ್ಪ ಅಂದ್ರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ. ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಅನ್ನು ಹೆಸರಿಸಿ. ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ ನಿಮ್ಗೆ ಅನ್ಕೋತೀನಿ. KS ನಾಗರತ್ನಮ್ಮನವರು ಕರ್ನಾಟಕದ ವಿಧಾನಸಭೆಯ ಮೊಟ್ಟ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ರು 1972ರಿಂದ 1978ರ ಕಾಲಘಟ್ಟದಲ್ಲಿ. ಇನ್ನು ನೀಲಮಣಿ ರಾಜು ಅವರು 1983ರ ನಮ್ಮ ಕರ್ನಾಟಕ ಕೇಡರ್ನ ಭಾರತೀಯ ಪೊಲೀಸ್ ಸೇವಾ ಅಧಿಕಾರಿಯಾಗಿರ್ತಾರೆ. ಕರ್ನಾಟಕ ಪೊಲೀಸ್ ಪಡೆಯ ಮುಖ್ಯಸ್ಥರಾಗಿರುವಂತಹ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿ ಇವರೇ ಆಗಿದ್ರು. ಇನ್ನು ರಮಾದೇವಿಯವರು ಭಾರತದ ಪ್ರಖ್ಯಾತ ರಾಜಕಾರಣಿ, ಕರ್ನಾಟಕದ 13ನೇ ರಾಜ್ಯಪಾಲರಾಗಿದ್ರು. ಕರ್ನಾಟಕದ 13ನೇ ಹಾಗೂ ಕರ್ನಾಟಕದ ಮೊದಲನೇ ಮಹಿಳಾ ರಾಜ್ಯಪಾಲರು ಕೂಡ ಆಗಿದ್ರು. ಇನ್ನು ಭಾರತದ 9ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕೆಲಸವನ್ನ ಮಾಡಿರ್ತಾರೆ ಹಾಗೂ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಏಕೈಕ ಮಹಿಳೆ ಎಂಬ ಖ್ಯಾತಿಯನ್ನ ರಮಾದೇವಿಯವರು ಪಡ್ಕೊಂಡಿರ್ತಾರೆ. ಇದಿಷ್ಟು ಇವತ್ತಿನ ಪ್ರಶ್ನೆ ಮತ್ತು ಉತ್ತರಗಳಾಗಿತ್ತು. ಈ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.